ಶಾಸ್ತ್ರೋದಿತ ವರ್ತ್ಮನಃ ಪದಮಿದಂ ಧ್ಯಾಯನ್ಮದಂಕಾಂಕಿತಾಃ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ವಾಕ್ಯೈ ಸಹ ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ तं ವಾಜಿವಕ್ತ್ರಂ ಭಜೇ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಂ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರೇ ಶ್ರೀನಿವಾಸ. ಗುರೋ ರಾಘವೇಂದ್ರ. ಶ್ರವಣ ಮಾಡುವಂತಹ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸುತ್ತಾ, ನಿನ್ನೆಯ ದಿವಸ ಪರಮಾತ್ಮ ಯಾವ ಯಾವ ಪಾತ್ರೆಯಲ್ಲಿ ಅಡಿಗೆ ಮೊದಲಾದಂತಹವುಗಳನ್ನ ಮಾಡಬೇಕು ಎಂಬುವಂತಹ ವಿಚಾರವೆಲ್ಲವನ್ನು ಕೂಡ ಮಾಡಿದ್ದಾರೆ. ಆ ನಂತರ ಕೂಡಿಸುವ ವ್ಯವಸ್ಥೆ, ಅದರಲ್ಲಿಯೂ ಕೂಡ ತಾರತಮ್ಯ ಪ್ರಕಾರಾನುಸಾರೇಣ ಕೂಡಿಸ್ಬೇಕು ಅಂತನ್ನುವಂತಹದ್ದು. ಅದು ಹೇಗೆ ಅಂತ ಕೇಳಿದಾಗ ಷಣ್ಮುಖನಿಗೆ ವ್ಯವಸ್ಥೆ ಮಾಡಿದ್ದಾರೆ. ಆ ಷಣ್ಮುಖ ಏನು ಮಾಡಿದ್ದಾನೆ, ಯಾರ್ಯಾರನ್ನ ಎಲ್ಲೆಲ್ಲಿ ಕೂಡಿಸ್ಬೇಕು ಅಂತನ್ನುವಂತಹದ್ದನ್ನ ಯೋಚನೆ ಮಾಡಿದ್ದಾರೆ. ಸಜಗಾಮಾತಿ ವೇಗೇನ ಜಪತೋಗ್ನಿಪಾರಾಯಣಂ. ಅವನು ಏನು ಮಾಡಿದ್ದಾನೆ ಅಂತಂದ್ರೆ, ಆ ಜಪ ಹೋಮಾದಿಗಳಲ್ಲೇ ತಲ್ಲೀನರಾಗಿರುವಂತಹ ಆ ಹೋಮಕುಂಡದಲ್ಲಿ ಅಗ್ನಿಯಲ್ಲಿ ಭಗವಂತನ ಆರಾಧನೆಯನ್ನ ಮಾಡುತ್ತಿರುವಂತಹ ಬ್ರಾಹ್ಮಣಾನ್ ವೇದ ವಿದುಷಃ. ಸಾಮಾನ್ಯರಲ್ಲ ಬ್ರಾಹ್ಮಣರು, ವೇದ ವಿದುಷರು, ಜ್ಞಾನಿಗಳಾಗಿರ್ತಾರೆ. ಯಾವ ಬ್ರಾಹ್ಮಣನಲ್ಲಿಯೂ ಕೂಡ ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೇನೆ, ಯಾವತ್ತಿಗೂ ಕೂಡ ನೀವು ಒಬ್ಬರನ್ನ ಬೈಯುವಂತಹ ಕೆಲಸ ಬೇಡ. ಯಾರ ಮೇಲೂ ದೋಷಾರೋಪಣೆ ಮಾಡತಕ್ಕಂಥದ್ದು ಸಲ್ಲದು. ಯಾಕೆ ಅಂದ್ರೆ ಒಂದು ವ್ಯಕ್ತಿ ಅವನು ದೋಷಿಯಾಗಿದ್ರೆ ಅವನು ಆ ಜನ್ಮಕ್ಕೆ ಬರ್ತಾ ಇರ್ಲಿಲ್ಲ. ಅಂತಹ ಉತ್ತಮವಾಗಿರತಕ್ಕಂಥ ವೈಷ್ಣವ ಜನ್ಮ ಪಡೆದಿದ್ದಾನೆ ಅಂದ್ರೆ ಅವನು ಸಾತ್ವಿಕ ಜೀವನೇ ಆಗಿದ್ದಾನೆ. ಅಂದ ಮೇಲೆ ನಾವು ಬೈದು ಅವರನ್ನ ದ್ವೇಷ ಮಾಡಿ ಯಾವ ಪಾಪಕ್ಕೆ ಕಟ್ಟಿಕೊಳ್ಳಬೇಕು. ಹಾಗಾಗಿ ಯಾರ್ಯಾರನ್ನ ಯಾವ ರೀತಿಯಲ್ಲಿ ಗೌರವಿಸಬೇಕು ಆ ರೀತಿಯಾಗಿ ಅವರನ್ನ ಗೌರವಿಸಬೇಕು ಎಂಬುವಂತಹದ್ದನ್ನ ಷಣ್ಮುಖನಿಂದ ನಾವು ಕಲಿಬೇಕಾಗುತ್ತೆ. ಸಜಗಾಮಾತಿ ವೇಗೇನ ಜಪತೋಗ್ನಿ ಪಾರಾಯಣಾನ್ ಬ್ರಾಹ್ಮಣಾನ್ ವೇದ ವಿದುಷಃ ಆಜುಹಾವ ಜನಾಧಿಪಃ. ಅವನು ಎಲ್ಲರನ್ನು ಕೂಡ ಕರೆದು ತಂದಿದ್ದಾನೆ. ಆವಾಗ ಆಯಿತು, ಇನ್ನೇನು ಅಂತ ಕೇಳಿದಾಗ ಅಡಿಗೆ ಸಿದ್ಧವಾಗಿದೆ, ಇನ್ನು ಬಡಿಸಬಹುದು ಅಂತ ಅವಸರ. ಆವಾಗ ಪಾಂಡುತೀರ್ಥಮಾರಭ್ಯ ಶ್ರೀಶೈಲಾದಿ ಪರ್ಯಂತಂ, ಪಾಂಡುತೀರ್ಥದಿಂದ ಹಿಡುಕೊಂಡು ಶ್ರೀಶೈಲದ ತನಕ ಬಡಿಸಿದ್ದಾರೆ. ಆ ಸೇತು ಹಿಮಾಚಲ ಅಂತ ಅರ್ಥ. ಅಲ್ಲಿಯ ತನಕವೂ ಕೂಡ ವ್ಯವಸ್ಥೆಯಾಗಿದೆ. ಸ್ಥಿತ ದೇವಾದ್ವಿಜಾಸ್ತತ್ರ ಸ್ವಪಾತ್ರಾಂತಿಗೆ ಪೃಥಕ್. ಎಲ್ಲಿ ತನಕ ವ್ಯವಸ್ಥೆ? ಯಾಕೆ ಅಂತಂದ್ರೆ ಅಲ್ಲಿ ಬ್ರಾಹ್ಮಣರು ಎಲೆಯ ಮುಂದೆ ಕುಳಿಯುವ ಪ್ರಸಂಗದಲ್ಲಿ ಚತುರ್ಮುಖ ದೇವರು ಇನ್ನೇನು ಬ್ರಾಹ್ಮಣರೆಲ್ಲರೂ ಕೂಡ ಆ ಎಲೆಯ ಮುಂದೆ ಕೂತ್ಕೋಬೇಕು. ಆವಾಗ ಚತುರ್ಮುಖ ಬ್ರಹ್ಮದೇವರನ್ನ ಕುರಿತು ಪರಮಾತ್ಮ ಮಾತನಾಡ್ಲಿಕ್ಕೆ ಶುರು ಮಾಡ್ತಾನೆ. ಏನಪ್ಪ ಎಲ್ಲ ವ್ಯವಸ್ಥೆ ಮಾಡಿದೀಯಾ? ನೋಡಿ ಸ್ವಾಮಿ, ಇನ್ನೇನು ನೀವು ಬಡಿಸೋದಷ್ಟೇ ತಡ, ಎಲ್ಲ ಬಂದು ಬಿಟ್ಟಿದ್ದಾರೆ, ಅಷ್ಟು ಜನ ಕೂತು ಬಿಟ್ಟಿದ್ದಾರೆ. ಆಗ ಭಗವಂತ ಹೇಳ್ತಾನೆ, ಅನರ್ಪಿತಾನ್ನಂಭೋ ಪುತ್ರ ನೈವದೇಯಂ ದ್ವಿಜನ್ಮನಾಂ. ಬಹಳ ಮುಖ್ಯವಾಗಿರತಕ್ಕಂಥದ್ದು, ಪ್ರತಿ ಒಬ್ಬರು ತಿಳಿಯಬೇಕಾಗಿರತಕ್ಕಂಥ ವಿಚಾರ. ನೋಡಪ್ಪ, ಅದರಲ್ಲಿಯೂ ಕೂಡ ಬ್ರಾಹ್ಮಣರಿಗೆ ಭಗವಂತನಿಗೆ ಅರ್ಪಿತವಾಗದ ಅನ್ನವನ್ನ ಎಂದೂ ಕೊಡಬಾರ್ದಂತೆ. ಮಹಾಪಾಪ ಅಂತಂದಿದ್ದಾರೆ. ಮಹಾಪಾಪ. ದೇವರಿಗೆ ನೈವೇದ್ಯವಾಗದಿರುವ ಅನ್ನವನ್ನ ಯಾವತ್ತೂ ಕೊಡಬಾರ್ದು ಬ್ರಾಹ್ಮಣರಿಗೆ. ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಬೇಕು ಅಂತಾದ್ರೆ ಮ್ಯೂಟ್ ಆಗಿದೆ.
ಹೇಳ್ರಿ ಹೇಳಿ. ಈ ರೀತಿಯಾಗಿ ಸ್ವಲ್ಪ ಇದು ಮಾಡಿ ಜಾಗ ಯಾವತ್ತಿಗೂ ಕೂಡ ಭಗವಂತನಿಗೆ ಅನರ್ಪಿತವಾದ ಅನ್ನವನ್ನ ಬ್ರಾಹ್ಮಣರಿಗೆ ಯಾವತ್ತಿಗೂ ಬಡಿಸಬಾರದು. ಅದಕ್ಕೋಸ್ಕರವಾಗಿ ಅನರ್ಪಿತ ಅನ್ನಂಭೋ ಪುತ್ರ ನೈವದೇಯಂ ದ್ವಿಜನ್ಮನಾಂ. ಆಗ ಬ್ರಹ್ಮದೇವರು ಹೇಳ್ತಾರೆ, ಸರ್ವಜ್ಞಂ ಸರ್ವಭೋಕ್ತಾರಂ ಸರ್ವಲೋಕೇಶ್ವರೇಶ್ವರಂ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾವು ಮಾಡತಕ್ಕಂತ ನಮ್ಮ ಮಕ್ಕಳಿಗೆ ಮಾಡತಕ್ಕಂತ ಮದುವೆಗಳನ್ನ ನೋಡಿ, ಯಾವ ಮದುವೆಯಲ್ಲಿ ನಾವು ಹೇಳ್ತಾರೆ ಏನು, ಇವತ್ತು ನಮ್ಮ ಮದುವೆಗೆ 1,000 ಜನ ಆಗಿತ್ತು, 2,000 ಜನ ಆಗಿತ್ತು. ಹೌದು, ಆ 2,000 ಜನರಿಗೆ ನೀನು ಅನ್ನ ಹಾಕಿದೆಯಲ್ಲ, ಅದು ದೇವರಿಗೆ ನೈವೇದ್ಯವಾಗಿತ್ತ? ಎಂತಹ ಪರಿಸ್ಥಿತಿ. ಇವತ್ತು ಏನ್ ಮಾಡಬೇಕಾಗಿದೆ, ಅಲ್ಲಿ ನೀನು ಎಷ್ಟು 1,000 ಜನಕ್ಕೆ ಊಟಕ್ಕೆ ಹಾಕಿದ್ದಿ ಲೆಕ್ಕಕ್ಕೆ ಬರೋಲ್ಲ. ಬ್ರಾಹ್ಮಣರಿಗೆ ಮಡೀಲಿ ವ್ಯವಸ್ಥೆ ಏನ್ ಮಾಡಿದ್ದಿ ಅದನ್ನ ಕೇಳ್ತಾರೆ. ಸ್ವಾಮಿ ರಾಯರ ಮಠ ಕಳಿಸ್ಬಿಟ್ಟಿದ್ದೀನಿ, ಅಲ್ಲಿ ಏನಪ್ಪ ರವೆ ಉಂಡೆ ಉದ್ದಿನೋಡೆ, ಏನ್ ಪ್ರಯೋಜನ? ಈ ರೀತಿಯಾದದ್ದಲ್ಲ. ಸರ್ವದಾ ಒಂದು ವ್ಯವಸ್ಥೆಯನ್ನ ಮಾಡಬೇಕು. ಬ್ರಾಹ್ಮಣ ಭೋಜನ ಇಲ್ಲದೆ ಯಾವ ವಿವಾಹಾದಿ ಕಾರ್ಯಗಳನ್ನ ಮಾಡಿದರೂ ಅದರಲ್ಲಿ ಅರ್ಥ ಇರೋದಿಲ್ಲ. ನಿಮಗೆ ನಿಜವಾದ ಫಲ ಬರಬೇಕು ಅಂತಾದ್ರೆ ಅದು ಬ್ರಾಹ್ಮಣ ಭೋಜನದ ಫಲ. ಆಗ ಯಾರೋ ಕೇಳಿದ್ರು, ಹೌದು ಸ್ವಾಮಿ, ನಾವು ಛತ್ರದಲ್ಲಿ ಮದುವೆ ಮಾಡ್ತೇವೆ, ಛತ್ರಕ್ಕೆ ಯಾವ ಬ್ರಾಹ್ಮಣರು ಬರೋದಿಲ್ಲ, ನೈವೇದ್ಯ ಆಗೋದಿಲ್ಲ. ಯಾವುದೋ ಕೆಲವು ಛತ್ರದಲ್ಲಿ ಡೈರೆಕ್ಟ್ ನಲ್ಲಿ ಬರುತ್ತೆ, ಅಲ್ಲಿ ಒಂದಿಷ್ಟು ಪೂಜೆ ಗೀಜೆ ಏನೋ ಒಂದು ಸುದರ್ಶನ ಏನೋ ಮಾಡ್ತಾರೆ. ಆವಾಗ ಏನ್ ಮಾಡ್ಬೇಕು ಅಂತಂದಾಗ, ಒಂದು ಕೆಲಸ ಮಾಡಿ, ನೀವು ಹಾಕೋದೇ ಅನ್ನ ಅಷ್ಟು ಜನರಿಗೆ ಹಾಕೋದೇ ಆದ್ರೆ ಯಾವ್ದಾದ್ರೂ ಮನೆಯಲ್ಲಿ ಆ ಕಲ್ಯಾಣ ಮಂಟಪದ ಪಕ್ಕದಲ್ಲಿರುವಂತ ಯಾವ್ದಾದ್ರೂ ಬ್ರಾಹ್ಮಣರ ಮನೆ ನೋಡ್ಕೊಂಡು ಅವರ ಮನೆಗೆ ಬಂದು ಅವರಿಗೆ ಊಟದ ಖರ್ಚನ್ನ ಕೊಟ್ಟು, ಸ್ವಾಮಿ ನಾಳೆ ದಿವಸ ನೀವು ಏನು ಊಟ ಮಾಡ್ತೀರಿ, ದೇವರಿಗೆ ಮಹಾ ನೈವೇದ್ಯ ಮಾಡ್ತೀರಿ, ವೈಶ್ವದೇವಾದಿಗಳನ್ನ ಮಾಡ್ತೀರಿ, ಆ ಅನ್ನ ಒಂದು ಚೂರು ಕೊಡಿ, ನಾನು ನನ್ನ ಮಗಳ ವಿವಾಹವನ್ನ ಮಾಡ್ತಾ ಇದ್ದೇನೆ, ಛತ್ರದಲ್ಲೇ ಊಟಕ್ಕೆ ಹಾಕ್ತಾ ಇದ್ದೇನೆ, ಆದ್ರೆ ಬರೀ ಅಲ್ಲಿ ನೈವೇದ್ಯಾದಿಗಳು ಇರೋದಿಲ್ಲ, ನನಗೆ ತೀರ್ಥ ಗಂಧಾಕ್ಷತೆ ಒಂದು ನೈವೇದ್ಯದ ಅನ್ನ, ವೈಶ್ವದೇವದ ಅನ್ನ, ಅದನ್ನ ಕೊಡಿ ಅಂತ ಇಸ್ಕೊಂಡು ಬಂದು ಅದನ್ನ ಈ ಅಡಿಗೆ ಒಳಗಡೆ ಹಾಕಿ ಅದನ್ನ ಬ್ರಾಹ್ಮಣರಿಗೆ ಅಟ್ಲೀಸ್ಟ್ ಅಷ್ಟನ್ನಾದ್ರೂ ಮಾಡಬಹುದಲ್ವಾ? ಅದೂ ಕೂಡ ಇವತ್ತು ಯಾರಿಗೂ ನೈವೇದ್ಯದ ಪರಿಚಯವೇ ಇಲ್ಲ. ಗಂಧಾಕ್ಷತೆ ಬೇಕಾಗಿಲ್ಲ, ತೀರ್ಥ ಬೇಕಾಗಿಲ್ಲ, ಉಂಡ್ರಾಯ್ತು ಹೋದ್ರಾಯ್ತು ಏನಾಗುತ್ತೆ. ಈ ರೀತಿಯಾಗಿ ನೋಡ್ರಿ, ಇದು ಹಾಕಿದ್ರಲ್ಲ ಒಂದ್ಸರಿ. ಅಮ್ಮ ದಯವಿಟ್ಟು ಯಾರು ಮಾತಾಡ್ಬಾರ್ರಮ್ಮ, ಆಫ್ ಮಾಡ್ಕೊಳ್ರಮ್ಮ, ಕೈ ಮುಗಿತದಮ್ಮ, ದಯವಿಟ್ಟು ಮಾಡ್ಬಾರ್ರಮ್ಮ. ಹಂಗೆ ಅಲ್ಲೇ ಟ್ರಿಬ್ಯೂನ್ ಮಾಡಿ ಒಳ್ಳೆ ಇಂಟ್ರೆಸ್ಟ್ ಇರ್ತದೆ, ಮಾಡ್ಬಾರ್ರಮ್ಮ, ಆಫ್ ಮಾಡ್ಕೊಳಮ್ಮ ತಾಯಿ. ಹರೀಶ್ ಈ ರೀತಿಯಾಗಿ ಆ ನೈವೇದ್ಯಾದಿಗಳನ್ನ ಮಾಡಿದ ಅನ್ನವನ್ನ, ಅದಕ್ಕೆ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನೈವೇದ್ಯವಲ್ಲದ ಅನ್ನವನ್ನ ಭುಂಜಿಸಿದರೆ ಭುಂಜಂತೇತು ಅಘಂ ಪಾಪಂ. ಶ್ರೀಕೃಷ್ಣ ಹೇಳುವಂತಹದ್ದು ಅರ್ಜುನನಿಗೆ, ಅದು ಪಾಪವನ್ನೇ ತಿಂದ ಹಾಗೆ. ನೈವೇದ್ಯ ಇಲ್ಲದೆ ಯಾವತ್ತೂ ಊಟ ಮಾಡಬಾರದು. ಭಗವಂತನ ಸ್ಮರಣೆ ಇಲ್ಲದೆ ಊಟ ಮಾಡ್ಲಿಕ್ಕಿಲ್ಲ. ನಾನು ಎಷ್ಟೋ ಸಲ ಅದನ್ನ ಹೇಳಿದ್ದೇನೆ. ಏನು ಅಂತಂದ್ರೆ, ದೂರದರ್ಶನದ ಮುಂದೆ ಕೂತಿರ್ತಾರೆ, ನೋಡಬಾರದ ದೃಶ್ಯಗಳನ್ನ ನೋಡ್ತಾ ಊಟ ಮಾಡ್ತಾ ಇರ್ತಾರೆ. ತಂದೆ ತಾಯಿಗಳು ಹಾಗೆ ಮಾಡ್ತಾರೆ, ಮಕ್ಕಳಿಗೂ ಹಾಗೆ ಮಾಡ್ತಾರೆ. ಇದನ್ನೆಲ್ಲವನ್ನು ಶ್ರೀನಿವಾಸ ಹೇಳ್ತಾನೆ, ಅನರ್ಪಿತ ಅನ್ನಂಭೋ ಪುತ್ರ ನೈವದೇಯಂ ದ್ವಿಜನ್ಮನ. ನೋಡಪ್ಪ, ದೇವರಿಗೆ ನೈವೇದ್ಯವಾಗದಿರುವ ಅನ್ನವನ್ನ ಸರ್ವತಾ ಊಟಕ್ಕೆ ಬಡಿಸಬಾರ್ದು ಅಂತಿದೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಸರ್ವಜ್ಞಂ ಸರ್ವಭೋಕ್ತಾರಂ ಸರ್ವಲೋಕೇಶ್ವರೇಶ್ವರಂ ತ್ವಾಮೇವ ವಿದ್ಧಿಂ ಗೋವಿಂದ ನತ್ವಾಭ್ಯೋ ನ ಚಾಧಿಕಃ. ಅಲ್ಲ ಸ್ವಾಮಿ, ನೀನೇ ಸರ್ವಜ್ಞ, ನೀನೇ ಮತ್ತೆ ಹವಿರ್ ಭಾಜ್ಯ, ನೀನೇ ಭೋಕ್ತ, ಸರ್ವಭೋಕ್ತ, ಸರ್ವಕರ್ತ. ಈ ನಮ್ಮ ರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳುವಾಗ ಅದನ್ನ ಹೇಳ್ತಾರೆ, ಏನು ಅಂದ್ರೆ ನೀನೇ ಸರ್ವಭೋಕ್ತ ಸರ್ವಕರ್ತಾರಂ, ಎಲ್ಲವೂ ನೀನೇ ಎಂಬತಕ್ಕಂತ ಮಾತನ್ನ ಅಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಹಾಗಾಗಿ ಸರ್ವಭೋಕ್ತ, ಸರ್ವೋತ್ತಮ, ಸರ್ವಶ್ರೇಷ್ಠ, ಎಲ್ಲ ಸರ್ವಾಧಾರ, ಸರ್ವಾಕಾರ, ಸರ್ವಾಪ್ರಿಯ, ಸರ್ವೋತ್ಪಾದಕ, ಸರ್ವಪ್ರೇರಕ, ಸರ್ವನಿಯಾಮಕ ಎಲ್ಲವನ್ನು ಹೇಳಿದ್ದಾರಲ್ಲ, ಅದೆಲ್ಲವನ್ನು ಬ್ರಹ್ಮದೇವರು ಹೇಳ್ತಾರೆ. ಹಾಗಿರುವಾಗ ನಿನಕ್ಕಿಂತ ಅಧಿಕ ಮತ್ತೊಬ್ಬನಿಲ್ಲ, ಮತ್ತೆ ನೈವೇದ್ಯ ಅನ್ನುವ ಪ್ರಶ್ನೆ ಹೇಗೆ ಹುಟ್ಟುತ್ತೆ? ಬ್ರಹ್ಮದೇವರು ಹೇಳುವಂತಹದ್ದು ಆಗ ತಸ್ಸೈ ನಿವೇದಯಂಭೋ
ಪ್ರಕಾಶಾದಿ ಕಮಲಾಪತೇಃ ಸಪುತ್ರ ವಚನಂ ಶ್ರುತ್ವಾ ಪುತ್ರಮಾಹ ಹಸನ್ನಿವ. ಅದನ್ನ ನೀನು ಯಾವ ದೇವರಿಗೆ ನೈವೇದ್ಯವನ್ನ ಮಾಡ್ಬೇಕು ಹೇಳು? ನೀನೇ ದೇವರು, ನಿನಕ್ಕಿಂತ ದೊಡ್ಡ ಸರ್ವೋತ್ತಮ ಇಲ್ಲ ಅಂದ ಮೇಲೆ ಆ ಮಾತನ್ನ ಕೇಳಿ ಮಂದಹಾಸವನ್ನ ಬೀರುತ್ತಾ ಭಗವಂತ ಹೇಳ್ತಾನೆ, ಇಲ್ಲಪ್ಪ ನನಗೂ ದೇವರಿದ್ದಾನೆ. ಯಾರಪ್ಪ ಸ್ವಾಮಿ ನಿನಗೆ ದೇವರು ಅಂತ? ಅದಕ್ಕೆ ಹೇಳ್ತಾರೆ, ಅಹೋಬಿಲ ನೃಸಿಂಹಸ್ತಂ ಪೂಜಾಂ ಕೃತ್ವಾ ನಿವೇದಯ ಇತ್ಯುಕ್ತೋ ವಾಸುದೇವೇನ ನರಸಿಂಹಾಸ್ ಅರ್ಪಣಂ ನೃಪ. ನೋಡಿ ಎಷ್ಟು ಅದ್ಭುತವಾದ ಮಾತು. ನರಸಿಂಹಾರ್ಪಣಮಸ್ತು ಅಂತ ಹೇಳಿಬಿಟ್ಟು ಅಹೋಬಿಲ ನರಸಿಂಹನಿಗೆ ಸಮರ್ಪಣೆ ಮಾಡಿದರೆ ಅದು ಮಹಾನೈವೇದ್ಯ ಅಂತಾಗುತ್ತೆ. ಅದಕ್ಕೋಸ್ಕರವಾಗಿ ಅಹೋಬಿಲ ನರಸಿಂಹ ಅಂತ, ಅಹೋಬಿಲ ನರಸಿಂಹ ಪೂಜಾಂ ಕೃತ್ವಾ ನಿವೇದಯ, ಅವನಿಗೆ ಪೂಜೆ ಮಾಡಿ ನೈವೇದ್ಯ ಮಾಡ್ರಿ, ಆಮೇಲೆ ತೀರ್ಥ ಕೊಡ್ರಿ ಎಲ್ರಿಗೆ. ಅಂದ್ರೆ ಸಮೀಪದಲ್ಲಿರತಕ್ಕಂತ ವರಾಹನಿಗೆ ಯಾಕೆ ನೈವೇದ್ಯ ಮಾಡ್ಲಿಲ್ಲ? ಅಲ್ಲೇ ಪಕ್ಕದಲ್ಲೇ ವರಾಹ ದೇವರಿದ್ದಾರೆ, ಆ ವರಾಹ ದೇವರಿಗೆ ನೈವೇದ್ಯ ಮಾಡು ಅಂತ ಹೇಳಲಿಲ್ಲ. ಎಲ್ಲೋ ಅಹೋಬಲದಲ್ಲಿರ್ತಕ್ಕಂಥ ನರಸಿಂಹನಿಗೆ ನೈವೇದ್ಯ ಮಾಡು ಅಂತ ಹೇಳಿದ್ರು. ಯಾಕೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ರಮಾ ಬ್ರಹ್ಮಾದಯೋ ದೇವಾಹ ಸನಕಾದ್ಯ ಶುಕಾದಯ ನರಸಿಂಹ ಪ್ರಸಾದೋಯಂ ಸರ್ವೇ ಗೃಹ್ಣಂತು ವೈಷ್ಣವಾಹ. ವೈಷ್ಣವರು ನರಸಿಂಹ ದೇವರ ಪ್ರಸಾದವನ್ನೇ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಎಲ್ಲ ವೈಷ್ಣವರಿಗೆಲ್ಲ ಆ ಅನ್ನ ಸಂತರ್ಪಣೆ ಆಗಬೇಕಾಗಿದೆ. ಅದು ಆಗಬೇಕು ಅಂತಂದ್ರೆ ನರಸಿಂಹ ದೇವರಿಗೆ ಅರ್ಪಣೆ ಆಗಬೇಕು. ಅಹೋಬಿಲ ನರಸಿಂಹನ ತಾಕತ್ತು ಎಂಥದ್ದು ಅಂತ ಅಲ್ಲಿ ಅಹೋಬಿಲ ನರಸಿಂಹನ ಹತ್ರ ನೀವು ನೋಡಬಹುದು, ಎಲ್ಲಿ ಶ್ರೀನಿವಾಸ ಇರ್ತಾನೆ ಅಲ್ಲಿ ಮತ್ತೆ ನರಸಿಂಹ ದೇವರು ಇರತಕ್ಕಂತಹದ್ದನ್ನ ನಾವು ನೋಡೋದಿಲ್ಲ. ಆದ್ರೆ ನೀವು ಅಲ್ಲಿ ನರಸಿಂಹ ದೇವರ ಪ್ರಹ್ಲಾದ ವರದ ಅಂತ ಇದೆ, ಆ ಪ್ರಹ್ಲಾದ ವರದನ ದೇವಸ್ಥಾನದ ಪಕ್ಕದಲ್ಲಿ ಒಂದು 64 ಸ್ತಂಭಗಳಿಂದ ಕೂಡಿರ್ತಕ್ಕಂತ ಒಂದು ಮಂಟಪ. ಯಾಕೆ ಅಂತ ಕೇಳಿದಾಗ ನರಸಿಂಹ ಹೇಳ್ತಾನೆ, ನಾನಂತೂ ಮದುವೆಗೆ ಬರ್ಲಿಲ್ಲ, ಆ ಮದುವೆಯನ್ನ ನಾನು ನೋಡ್ಬೇಕು ಅಂತ ನನಗೆ ಆಸೆ ಆಗಿದೆ, ಇಲ್ಲೇ ಮಂಟಪ ರೆಡಿ ಮಾಡಿ ಮದುವೆ ಮಾಡ್ಕೊ ಅಂತ ಹೇಳಿದಾಗ ಶ್ರೀನಿವಾಸ ದೇವರು ಮತ್ತೊಮ್ಮೆ ವಿವಾಹವನ್ನ ಮಾಡಿಕೊಂಡ್ರು. 64 ಸ್ತಂಭಗಳಲ್ಲಿ 64 ವಿದ್ಯೆಯನ್ನು ಕಲಿತ ವಿದ್ಯಾ ಪಾರಂಗತರು ತಮಗೆ ಯಾವ ಉಪಜೀವ ಅಂದ್ರೆ ತಾವೇನು ಉಪಜೀವನ ಮಾಡಿಕೊಂಡಿದ್ದಾರೆ ಯಾವ ವಿದ್ಯೆಯಿಂದ, ಆ ವಿದ್ಯೆಯನ್ನ ಪ್ರದರ್ಶನ ಮಾಡುತ್ತಾ ಭಗವಂತನ ಸ್ತೋತ್ರವನ್ನ ಮಾಡಿದ್ರು ಅಂತನ್ನುವಂತಹ ಮಾತನ್ನ ಅಹೋಬಿಲದಲ್ಲಿ ನಡೆದಂತ ಘಟನೆ ಅಂತ. ಹಾಗಾಗಿ ಬ್ರಹ್ಮದೇವರಿಗೆ ಪರಮಾತ್ಮ ಹೇಳ್ತಾನೆ, ಅಹೋಬಿಲ ನೃಸಿಂಹಸ್ಯ ಪೂಜಾನ್ ಕೃತ್ವಾ ನಿವೇದಯ ಇತ್ಯುಕ್ತೋ ವಾಸುದೇವೇನ ನೃಸಿಂಹಸ್ಯಾರ್ಪಣ ನೃಪ. ಇಡೀ ಜಗತ್ತಿನಲ್ಲಿ ಹುಡುಕಿದ್ರೆ ನಿಮಗೆ ಸಿಗೋದಿಲ್ಲ ಆ ನವನಾರಸಿಂಹರು ಅಂತ. ಅಂದ್ರೆ ಇಡೀ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ನಾವು ಹೇಳ್ತೇವೆ. ಬರೀ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಅಷ್ಟು ಹೇಳಿದ್ರೆ ಸಾಕಾಗೋದಿಲ್ಲ. ಯಾಕೆ ಅಂದ್ರೆ ಆ ಸಕಲ ಗ್ರಹಗಳ ಪ್ರತಿನಿಧಿಯಾಗಿ ಸೂರ್ಯ ಚಂದ್ರ ಬುಧ ಮಂಗಳ ಏನಿದೆ ಅಲ್ಲ, ಎಲ್ಲ ಗ್ರಹಗಳ ಪ್ರತಿನಿಧಿಯಾಗಿ ಒಬ್ಬೊಬ್ಬ ನರಸಿಂಹ ಏನ್ ಹೇಳ್ತಾನೆ, ಆ ಎಲ್ಲ ಗ್ರಹಗಳ ಒಳಗಡೆ ಇರುವಂತ ವ್ಯಕ್ತಿ ನಾನೇ ಅಂತ ಜಗತ್ತಿಗೆ ತಿಳಿಸಲಿಕ್ಕೆ ಅಲ್ಲಿ ನೋಡಬೇಕು. ಉಪವಾಸದಿಂದ ನೀವು ಆ ನವನಾರಸಿಂಹರ ದರ್ಶನವನ್ನ ಮಾಡಬೇಕು ಅಂತ ಇದೆ. ಅಲ್ಲಿ ಉಗ್ರಸ್ತಂಭ, ಅಲ್ಲಿಯೂ ಕೂಡ ಹೋಗಿ ನರಸಿಂಹನ ದರ್ಶನವನ್ನ ಮಾಡಿದ್ರೆ ಪುನರ್ಜನ್ಮನ ವಿದ್ಯತೆ ಅಂತನ್ನುವಂತಹ ಮಾತನ್ನ ಹೇಳ್ತಾರೆ. ಈ ರೀತಿಯಾಗಿ ಇರೋದರಿಂದ ನರಸಿಂಹನಿಗೆ ನೈವೇದ್ಯ ಯಾಕೆ ಅಂತನ್ನುವಂತಹದ್ದು ಅನೇಕ ಮಾತುಗಳಿಂದ ನಮಗೆ ಗೊತ್ತಾಗುತ್ತೆ. ನರಸಿಂಹ ಸಮಸ್ತ ಪ್ರಪಂಚವನ್ನು ಕೂಡ ಭಕ್ಷಿಸುವ ಅದಿತಿ ಅಂತ ಅವನನ್ನ ಕರೀತಾ ಇದ್ದಾರೆ. ಇಡೀ ಜಗತ್ತನ್ನ ಭಕ್ಷಣೆ ಮಾಡುವ ನಮ್ಮ ಸ್ವಾಮಿ, ಆ ಸ್ಮರಣೆ ಬರ್ಬೇಕಂತೆ ನೈವೇದ್ಯ ಸಮಯದಲ್ಲಿ. ಬಹಳ ಅದ್ಭುತವಾದಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ವಾಸುದೇವ ಸಹಸ್ರನಾಮದಲ್ಲಿ ಬರುತ್ತೆ, ಯಾವ ಯಾವ ದೇವತೆಗಳನ್ನೇ ಭಕ್ಷಣೆ ಮಾಡ್ತಾನಂತೆ. ಹೇಗೆ ಅಂತ ಕೇಳಿದಾಗ ಆ ಬ್ರಹ್ಮದೇವರನ್ನ ಸೀಳುತ್ತಾನಂತೆ. ಮಹಾಪ್ರಳಯ ಕಾಲದಲ್ಲಿ ನರಸಿಂಹದೇವರು ಉಗ್ರ ರೂಪವನ್ನ ತಾಳ್ತಾರೆ, ನರ್ತನ ಮಾಡ್ತಾರೆ. ನರ್ತನ ಮಾಡ್ತಾ ಆ ಬ್ರಹ್ಮದೇವರನ್ನ ಸೀಳಿ ಆ ಬ್ರಹ್ಮದೇವರ ಚರ್ಮವನ್ನ ಕಿತ್ತಿ ಆ ದೇಹದಿಂದ ತಲೆಗೆ ರುಮಾಲು ಸುತ್ತುಕೊಳ್ತಾರಂತೆ. ರುದ್ರದೇವರನ್ನ ಸೀಳಿ ಆ ಚರ್ಮವನ್ನ ತನ್ನ ಕಾಲಿಗೆ ಪಾದರಕ್ಷೆಯನ್ನಾಗಿ ಮಾಡ್ಕೊಳ್ತಾರಂತೆ. ಹೀಗೆಲ್ಲ ಇದೆ. ಅಂದರೆ ನರಸಿಂಹನ ಆರ್ಭಟಕ್ಕೆ ಎಲ್ಲಾ ದೇವತೆಗಳೆಲ್ಲ ಕೂಡ ದಂಗು ಬಡಿದು ಹೋಗ್ತಾರೆ.
ಹಾಗಾಗಿ ಅವನು ಸಮಸ್ತ ಪ್ರಪಂಚವನ್ನೇ ಭಕ್ಷಣೆ ಮಾಡುವ ದೇವತೆ ಅಂತ ಚಿಂತನೆ ಮಾಡಿಕೊಂಡು ನರಸಿಂಹ ಪ್ರಸಾದೋಯಂ ಸರ್ವೇ ಗೃಹ್ಣಂತು ವೈಷ್ಣವಾಹ ಅಂತ ಇಡೀ ಪ್ರಪಂಚವನ್ನ ಭಕ್ಷಿಸುವವನಿಗೆ ಶಾಸ್ತ್ರ ನೈವೇದ್ಯಕ್ಕೆ ನರಸಿಂಹ, ನೀವು ಯಾವುದೇ ಸಾಲಿಗ್ರಾಮ ಪೂಜೆ ಮಾಡಿ, ಯಾವುದೇ ದೇವರಿಗೆ ಮಾಡಿ, ನರಸಿಂಹಾರ್ಪಣ ಅಂತ ಅಲ್ಲೇಬೇಕು. ಅದು ನರಸಿಂಹನಿಗೆ ನೈವೇದ್ಯವಾಗಬೇಕು. ಇವತ್ತಿಗೂ ಕೂಡ ಉಡುಪಿಯಲ್ಲಿ ಶ್ರೀಕೃಷ್ಣನಿಗೆ ನೈವೇದ್ಯವನ್ನ ಮಾಡುವಾಗ ಆ ಪರ್ಯಾಯ ಪೀಠಾಧೀಶರು ಎಲ್ಲ ಒಳಗಡೆ, ಅಲ್ಲಿ ಉಡುಪಿಯಲ್ಲಿ ನೈವೇದ್ಯ ಮಾಡುವ ಪದ್ಧತಿ ಇಲ್ಲ. ಏನ್ ಮಾಡ್ತಾರೆ, ನೈವೇದ್ಯವನ್ನ ತಂದಿಟ್ಟು ತಾವು ಹೊರ ಕೂತ್ಕೊಂಡ್ಬಿಟ್ಟು ಜಪ ಮಾಡ್ತಾರೆ. ಇಷ್ಟು ಹೊತ್ತು ಅಂತ ಇರುತ್ತೆ. ಅಂದ್ರೆ ಶ್ರೀಮದ್ ಆಚಾರ್ಯರೇ ಆ ಕೃಷ್ಣನಿಗೆ ನೈವೇದ್ಯವನ್ನ ಮಾಡುವಂತಹದ್ದು ಅಂತ. ನೈವೇದ್ಯ ಆದ ಮೇಲೆ ಇವರು ಬಾಗಿಲು ತೆಗೆದು ಒಳಗೆ ಹೋಗಿ ಮುಂದಿನ ಮಂಗಳಾರತಿ ಮಾಡುವಂತಹದ್ದು. ಅಂದರೆ ಶ್ರೀಮದ್ ಆಚಾರ್ಯರೇ ಅಲ್ಲಿ ನೈವೇದ್ಯವನ್ನ ಮಾಡಿದ್ರು. ಯಾರಿಗೆ ಮಾಡಿದ್ರು ಅಂತ ಕೇಳಿದಾಗ ಪರ್ಯಾಯ ಪೀಠಾಧೀಶರು ಜಪವನ್ನ ಮಾಡಿ ಶ್ರೀಮದ್ ಆಚಾರ್ಯರು ಈ ಕೃಷ್ಣನ ಒಳಗಿರತಕ್ಕಂತಹ ನರಸಿಂಹನಿಗೆ ಅರ್ಪಣೆ ಮಾಡಿದರು ಅಂತ ಅನುಸಂಧಾನ ಮಾಡಿ ಕೃಷ್ಣಾರ್ಪಣ ಮತ್ತು ಬಿಡುವಂತಹ ಪದ್ಧತಿ ಇವತ್ತಿಗೂ ಕೂಡ ಅಲ್ಲಿದೆ. ಹಾಗಾಗಿ ಅದಕ್ಕೆ ನರಸಿಂಹನಿಗೆ ನೈವೇದ್ಯ. ಅದನ್ನ ಹೇಳ್ತಾರೆ, ಅಶನಾಯಾಗಿ ಮೃತ್ಯು ಮೃತ್ಯು ನರಸಿಂಹ ಅಂತ ಅರ್ಥ. ಅಶನಾಯಿ ಮೃತ್ಯು, ಮೃತ್ಯು ಎಂಬತಕ್ಕಂಥವನೇ. ಮೃತ್ಯು ಅಂದ್ರೆ ಯಾರು ಅಂತಂದ್ರೆ ನರಸಿಂಹ ಅಂತ ಅರ್ಥ. ಹಾಗಾಗಿ ಯದ್ಯದ್ ಬ್ರಹ್ಮ ಅಸೃಜತ್ ಪೂರ್ವಂ ತತ್ತದಿತ್ಯ ಜನಾರ್ದನ ಅದಿತಿರ್ನಾಮತೈವಸೋ ಭಗವಾನ್ ಪುರುಷೋತ್ತಮ. ಅಂತಹ ಪುರುಷೋತ್ತಮನಾಗಿರತಕ್ಕಂತ ಭಗವಂತ ನರಸಿಂಹನಾಗಿ ಪ್ರತಿ ಒಬ್ಬ ದೇವತೆಗಳ ಸಮರ್ಪಣೆ ಮಾಡುವ ಅನ್ನವನ್ನು ಸ್ವೀಕಾರ ಮಾಡ್ತಾನೆ ಅಂತ ಉಂಟು. ಹಾಗಾಗಿ ಪ್ರತಿ ಒಬ್ಬರ ಮನೆಯ ಒಳಗಡೆ ಸ್ವೀಕಾರ ಮಾಡತಕ್ಕಂತ ಅನ್ನ ಯಾರದು? ನರಸಿಂಹದೇವರು. ಹಾಗಾಗಿ ಅಹೋಬಿಲ ನರಸಿಂಹ ವಿಶೇಷವಾಗಿ. ಆದ್ದರಿಂದ ಅದಕ್ಕೆ ಯಾಕೆ ಅಹೋಬಿಲ ನರಸಿಂಹನಿಗೆ ಅಂದ್ರೆ ಅದು ಹಿರಣ್ಯಕಶ್ಯಪುವಿನ ರಾಜಧಾನಿಯಾಗಿತ್ತು, ರಾಜಧಾನಿ. ಹಾಗಾಗಿ ನರಸಿಂಹಾವತಾರವಾದದ್ದು ಅಲ್ಲೇ. ಅದಕ್ಕೆ ಆ ಕಂಬವನ್ನ ನಾವು ಹತ್ತಿದಾಗ ನೋಡ್ತೇವೆ. ನರಸಿಂಹದೇವರ ಅವತಾರವಾದ ಸ್ಥಳದಲ್ಲೇ ಇರುವ ನರಸಿಂಹನಿಗೆ ಅರ್ಪಣೆ ಮಾಡಿದ್ರೆ ಅದಕ್ಕಿಂತ ಅಂದ್ರೆ ಮನೆಯಲ್ಲಿ ಪ್ರತಿನಿತ್ಯ ನೈವೇದ್ಯ ಮ್ಯೂಟ್ ಆಗಿದೆ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ ಮ್ಯೂಟ್ ಆಗಿದ್ದಾರೆ. ಈ ರೀತಿಯಾಗಿ ಇಲ್ಲಿ ಇರತಕ್ಕಂತ ನದಿ ಯಾವುದದು ಅಂದ್ರೆ ಭವನಾಶಿನಿ, ಅಹೋಬಲ, ಕ್ರೋಡ, ಕಾರಂಜ, ಭಾರ್ಗವ, ಯೋಗ ಮತ್ತು ಛತ್ರವಟ ನರಸಿಂಹ ಅಂತ ಹೇಳಿ, ಮತ್ತು ಜ್ವಾಲಮಾಲ ಅದು ಬಹಳ ಉಗ್ರ ರೂಪವಾಗಿರುತ್ತೆ. ಇವತ್ತಿಗೂ ಅಲ್ಲಿ ಅವನು ತನ್ನ ಉಗುರನ್ನ ತುಳಿದುಕೊಂಡಾಗ ಆ ನೀರೆಲ್ಲವೂ ಕೂಡ ಕೆಂಪಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹೀಗೆ ನವನಾರಸಿಂಹ ಕ್ಷೇತ್ರ ಅಂತ ಇಲ್ಲಿ ಪ್ರಹ್ಲಾದರಾಜರು ಅಕ್ಷರಾಭ್ಯಾಸ ಮಾಡಿರ್ತಕ್ಕಂಥ ಶಿಲೆಯನ್ನು ಕೂಡ ನಾವು ನೋಡಬಹುದು. ಅದಕ್ಕೋಸ್ಕರವಾಗಿ ವರಾಹದೇವರು ಸಮೀಪದಲ್ಲಿ ಇದ್ದರೂ ಕೂಡ ಅವನಿಗೆ ನಿವೇದಿಸದೆ, ಹಾಗೆ ಅಂತಂದ್ರೆ ವರಾಹನಿಗೂ ನರಸಿಂಹನಿಗೂ ಭೇದ ಇದೆ ಅಂತ ಸರ್ವತಾ ತಿಳಿಬಾರ್ದು. ಆದ್ದರಿಂದ ಕಾರಣ ಏನು ಅಂತಂದ್ರೆ ವರಾಹನು ಸಮೀಪದಲ್ಲೇ ಇದ್ದು ಅವನಿಗೆ ಪ್ರಥಮ ನೈವೇದ್ಯ, ಪ್ರಥಮ ದರ್ಶನ ವರವನ್ನು ಈಗಾಗಲೇ ಕೊಟ್ಟಾಗಿದೆ. ಅಂದ್ರೆ ಪ್ರಥಮಂ ತವ ದರ್ಶನ, ಯಾರೇ ಬಂದ್ರು ಕೂಡ ಮೊದಲಿಗೆ ನೈವೇದ್ಯ ನಿನಗೆ, ಮೊದಲ ದರ್ಶನ ನಿನಗೆ ಅಂತ ಕೊಟ್ಟಾಗಿದೆ. ಆದ್ದರಿಂದ ಇನ್ನು ನರಸಿಂಹನಾದರೂ ದೂರದಲ್ಲಿದ್ದರಿಂದ ಅವನಿಗೆ ನೈವೇದ್ಯ ಅಂತ ಹೇಳಿ ಸಮರ್ಪಣೆ ಮಾಡಬೇಕು ಅಂತ. ಆಗ ಶ್ರೀನಿವಾಸ ಹೇಳ್ತಾನಂತೆ, ಅವ ನರಸಿಂಹ ಬೇರೆ ಯಾರಲ್ಲ, ಮತ್ತೆ ಯಾರು? ವೆಂಕಟ ನರಸಿಂಹ ಅಂತ ಅದಕ್ಕೆ ಹೆಸರಿಡೋದು. ವೆಂಕಟ ನರಸಿಂಹ ಅಂದ್ರೆ ಇವನೇ. ಆದ್ದರಿಂದ ನಾನೇ ಅಲ್ಲಿದ್ದುಕೊಂಡು ಸ್ವೀಕಾರ ಮಾಡ್ತೇನೆ ಅಂತ. ಈ ರೀತಿಯಾಗಿ ವಿವಾಹಾದಿ ಕಾರ್ಯಗಳಲ್ಲಿ ಸಮೀಪ ಬಂಧುಗಳು, ದೂರದ ಬಂಧುಗಳು ಎಲ್ಲರೂ ಬಂದಿರ್ತಾರೆ. ಅವರಿಗೆ ಅನ್ನ ವಸ್ತ್ರಾದಿಗಳನ್ನು ನೀಡಿ ಭಗವಂತ ಪ್ರೀತನ, ಯಾವ ಭಗವಂತ? ಈ ಅಹೋಬಿಲ ನರಸಿಂಹ ಪ್ರೀತನಾಗಲಿ ಅಂತ ಅವನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನೇ ಏನಂತ ಕರೀತಾರೆ? ದೇವರ ಸಮಾರಾಧನೆ. ದೇವರು ಅಂದ್ರೆ ಯಾರು? ಬಹುವಚನದಲ್ಲಿ ಎಲ್ಲರನ್ನ ದೇವ ಅಂತ ಕರೀತೇವೆ. ದೇವರು ಅಂತ ಬಹುವಚನದಿಂದ ಕರೆಯೋದಾದ್ರೆ ನರಸಿಂಹ ದೇವರನ್ನ ಮಾತ್ರ. ನೋಡಿ, ನಿಮ್ ಕುಲದೇವರು ಯಾರು ಅಂತಾರೆ, ವೆಂಕಪ್ಪ ಅಂತಾರೆ, ಸೀನಪ್ಪ ಅಂತಾರೆ, ಎಲ್ಲ ಹೇಳ್ತಾರೆ, ಶ್ರೀನಿವಾಸ ಅಂತಾರೆ. ಆದರೆ ನರಸಿಂಹದೇವರು ಒಕ್ಕಲ್ನವ್ರನ್ನ ಕೇಳಿ, ನಮ್ ಕುಲದೇವರು ನರಸಿಂಹ ದೇವರು ಅಂತ ಹೇಳ್ತಾರೆ.
ನರಸಪ್ಪ ಅಂತ ಹೇಳಲಿಕ್ಕೆ ಧೈರ್ಯ ಯಾರಿಗೂ ಇಲ್ಲ. ಹಾಗಾಗಿ ಅನೇಕ ಇದೇನು ಶಾಸ್ತ್ರೀಯ ಅಲ್ಲ, ಆದರೂ ಕೂಡ ಭಕ್ತರಲ್ಲಿ ನಾವು ಕಾಣ್ತೇವೆ ಯಾವ ಭಗವದ್ ರೂಪಕ್ಕೆ ಗೌರವದಿಂದ ಬಹುವಚನೆಯಿಂದ ಕರೀತೇವೆ ಅದು ಭಕ್ತಿಯ ಭಯ ಅಂತನ್ನುವ ಅರ್ಥವನ್ನ ಬರೆದಿದ್ದಾರೆ. ಹಾಗಾಗಿ ಅಂತಹ ಸಾಮಾನ್ಯವಾಗಿ ಮದುವೆ ದಿವಸಗಳಲ್ಲಿ ಮಾಡತಕ್ಕಂತ ದೇವರ ಸಮಾರಾಧನೆ ಅಂದ್ರೆ ನರಸಿಂಹಾರಾಧನೆ ಅಂತ ಅರ್ಥ. ಹೀಗೆ ದೇವರು ನರಸಿಂಹನ ಯಾಕೆ ಅಂದ್ರೆ ಆ ನರಸಿಂಹ ಒಕ್ಕಲು ಹೊಂದಿರತಕ್ಕಂತ ವ್ಯಕ್ತಿಗಳು ತಿರುಪತಿಗೆ ನೇರವಾಗಿ ಹೋಗಬಾರದು ಅಂತ ಇಲ್ಲ, ಅದು ಸರ್ವತಾ ತಪ್ಪು. ಅವರು ಹೋಗಬೇಕು, ಇವರು ಹೋಗಬೇಕು, ಭಗವಂತನ ರೂಪಗಳಿಗೆ ಭೇದ ಇಲ್ಲ ಎಂಬತಕ್ಕಂಥದ್ದನ್ನ ಚಿಂತನೆ ಮಾಡಬೇಕು. ಹಾಗೆ ಇದ್ದಿದ್ರೆ ನರಸಿಂಹದೇವರ ಶ್ರೀನಿವಾಸನ ದೇವಸ್ಥಾನದ ಒಳಗಡೆ ನರಸಿಂಹದೇವರನ್ನ ಯಾಕೆ ಇಡ್ತಾರೆ? ಅವ್ರನ್ನ ಇವು ಒಟ್ಟಿಗೆ ಕೂಡಬಾರ್ದು ಅಂತಾದ್ರೆ ಆ ತಿರುಪತಿಯಲ್ಲೇ ತಿರುಮಲದಲ್ಲೇ ಇದೆಯಲ್ಲ. ಆದ್ದರಿಂದ ತಪ್ಪು ಕಲ್ಪನೆಗಳು ಬಂದು ಬಿಟ್ಟಿದೆ, ಅದನ್ನ ಮೊದಲಿಗೆ ಬಿಡಬೇಕು ಅಂತ ಅನ್ನುವಂತಹದ್ದನ್ನ ಹೇಳಿ ಕೊನೆಗೆ ಹೇಳ್ತಾನೆ ಎಲ್ಲರಿಗೂ ನೈವೇದ್ಯವಾಗಬೇಕು ಅಂತ ಕೇಳಿದಾಗ ಬ್ರಹ್ಮ ಚಕಾರ ಸರ್ವೇ ತೆಗೆದ್ಬಿಟ್ರೆ ನಾವು ಈಗ ಅದೇನೋ ನಾ ಬೇರೆ ಊರಿನಲ್ಲಿ ಇದ್ದೇನೆ, ಅದಕ್ಕೆ ಹೊನ್ನಾಳಿಯಲ್ಲಿದ್ದೇನೆ. ಬ್ರಹ್ಮ ಚಕಾರ ಸರ್ವೇಷಾಂ ಮುನೀನಾಮಪಿ ಸಮ್ಮತಂ ವೈಶ್ವದೇವಂ ತತಃ ಕೃತ್ವ ದೇವಾನಾಂ ಅರ್ಚನಂ ತಥಾ. ಆಮೇಲೆ ಬ್ರಹ್ಮದೇವರು ನೈವೇದ್ಯವನ್ನ ನರಸಿಂಹದೇವರಿಗೆ ಮಾಡಿದ ನಂತರ ವೈಶ್ವದೇವಾದಿಗಳನ್ನ ಮಾಡಿದ್ದಾರೆ. ವಿಪ್ರಾಣಾಂ ಅರ್ಚನಂ ಚಕ್ರೆ ಬ್ರಹ್ಮಾಚ ವಿಧಿಪೂರ್ವಕಂ ಅಕ್ಷತಾರ್ಘ್ಯಾಂಬುಗಂಧೈಶ್ಚ ಧೂಪ ದೀಪಾನುಲೇಪನೈ. ನೋಡಿ, ಇವೆಲ್ಲ ಬಹಳ ಸೂಕ್ಷ್ಮವಾದ ವಿಚಾರವನ್ನ ಹೇಳ್ತಾ ಇದ್ದಾರೆ. ಏನು? ಧೂಪಾರ್ತಿ ಮಾಡ್ತೇವೆ. ಧೂಪಾರ್ತಿ ಮಾಡುವಾಗ ನೋಡಿ ಅಲ್ಲಿ ಬರೀತಾರೆ ಗಂಧಾಕ್ಷತ ಧೂಪ ದೀಪ ಅನುಲೇಪನೈ ಅಂದ್ರೆ ಏನು? ಇವತ್ ನಾವೇನ್ ಮಾಡ್ತೇವೆ? ಧೂಪಾರ್ತಿ ಮಾಡಿದ ಕೂಡಲೇ ಅರ್ಘ್ಯ ಪಾತ್ರೆ ಒಳಗೆ ನೀರಿರ್ತದೆ, ಆರಿಸಿ ಬಿಡ್ತೇವೆ. ಅದನ್ನ ಆ ರೀತಿಯಾಗಿ ಯಾವತ್ತು ನಶಾಂತಂ ಕಾರಯೇ ಅಂತ ಏನ್ ಮಾಡ್ಬೇಕು? ಹಾಗಾದ್ರೆ ಇದನ್ನೆಲ್ಲ ನೋಡಿ ನಾವು ಕಲಿಬೇಕು. ಧೂಪಾರತಿ ಆದ ಕೂಡಲೇ ಅದನ್ನ ಹಾಗೆ ಇಟ್ಟು ಯಾವುದಾದ್ರೂ ಒಂದು ಪಾತ್ರೆಯನ್ನ ಬೋರ್ಲ ಹಾಕ್ಬೇಕು ಅದ್ರ ಮೇಲೆ, ಹಾಗೆ ಶಾಂತ ಮಾಡಬೇಕೇ ಹೊರತು ನೀರು ಹಾಕಿ ಬಿಟ್ರೆ ಆ ದೇವರಿಗೆ ನಾವೇನು ತೋರಿಸಿರ್ತೀವಲ್ವಾ, ಯಾವ ದೇವರಿಗೆ ಧೂಪಾರತಿ ಮಾಡಿದ ಪ್ರಸಾದಾಂತ ಅಂಗಾರವನ್ನ ನಾವು ಧಾರಣೆ ಮಾಡ್ತೇವೆ ಆ ಫಲವೇ ಹೊರಟು ಹೋಗ್ಬಿಡ್ತದೆ. ಹಾಗಾಗಿ ಧೂಪಾರತಿ ಮಾಡಿದ ಮೇಲೆ ಆ ಕೆಂಡವನ್ನ ಹಾಗೆ ಇಟ್ಟು ಅದರ ಮೇಲೆ ಯಾವುದಾದ್ರೂ ಒಂದು ಪಾತ್ರೆಯನ್ನ ಬೋರ್ಲ ಹಾಕಿ ಅದನ್ನು ಶಾಂತ ಮಾಡಬೇಕು. ಅದಾದ ನಂತರ ನಾವು ಈ ಅಂಗಾರವನ್ನ ಧಾರಣೆ ಮಾಡಬೇಕು. ಶಾಂತ ಯಾವತ್ತಿಗೂ ನೀರಿನಲ್ಲಿ ಹಾಕಿ ಅದನ್ನು ಶಾಂತತೆ ಮಾಡಬಾರದು ಅಂತನ್ನುವಂತ ಅಂಶ. ನೀರಿನಲ್ಲಿ ಹಾಕಿ ಶಾಂತತೆ ಮಾಡಿಬಿಟ್ರೆ ಅದರಲ್ಲಿ ಇರ್ತಕ್ಕಂಥ ಸನ್ನಿಧಾನ ಹೊರಟು ಹೋಗುತ್ತೆ. ಆದ್ದರಿಂದ ಅಂತಹ ಅಂಗಾರವನ್ನ ಬ್ರಾಹ್ಮಣರಿಗೆ ಕೊಟ್ರಂತೆ. ವಿಪ್ರಾಣಾಂ ಅರ್ಚನಂ ಚಕ್ರೆ ಬ್ರಹ್ಮಾಚ ವಿಧಿಪೂರ್ವಕಂ ಅಕ್ಷತಾ ಅರ್ಘ್ಯಾಂಬು ಗಂಧೈಶ್ಚ. ನೋಡಿ, ಆ ದೇವರಿಗೆ ಕೊಟ್ಟಿರ್ತಕ್ಕಂಥ ಗಂಧ ಅಕ್ಷತೆಗಳನ್ನ ಕೊಟ್ರಂತೆ. ಧೂಪ ದೀಪಾನುಲೇಪನೈಹಿ, ಈ ರೀತಿಯಾಗಿ ಮಾಡಿರ್ತಕ್ಕಂತ ಧೂಪದ ಅನುಲೇಪನೈಹಿ, ಆರಿಸದೆ ಪಾತ್ರೆಯನ್ನ ಬೋರ್ಲ ಹಾಕಿರ್ತಕ್ಕಂತಹ ಧೂಪವನ್ನ ಕೊಟ್ರಂತೆ. ಗೃಹಾನ್ ಆರಾಧಯದ್ದೇವ ನಾಮ ಮಂತ್ರಾದಿ ಪೂರ್ವವತ್. ಯಾವುದೇ ಬ್ರಾಹ್ಮಣನಿಗೆ ಭೋಜನ ಮಾಡಿಸ್ಬೇಕಾದ್ರೆ ನೀವು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಊಟಕ್ಕೆ ಹಾಕಿ ಕಳಿಸ್ಬಿಡೋದಲ್ಲ. ಮತ್ತೆ ಏನ್ ಮಾಡ್ಬೇಕು? ಅಲಂಕಾರ ಪಂಕ್ತಿ ಅಂತ ಅಲ್ಲ, ನಾನು ಅಲಂಕಾರ ಪಂಕ್ತಿಯ ವಿಚಾರ ಹೇಳ್ತಾ ಇಲ್ಲ. ಮತ್ತೇನು? ಬ್ರಾಹ್ಮಣರು ಮನೆಗೆ ಬಂದು ಊಟ ಕೂತ್ರು ಅಂದ್ರೆ ನೀವು ಯಾವ ದೇವರ ಆರಾಧನೆ ಮಾಡ್ತಾ ಇದ್ದೀರೋ ಆ ದೇವರನ್ನ ಅಂತ ಅಂದ್ರೆ ಪ್ರದ್ಯುಮ್ನ ಶಂಕರ್ಷಣ ವಾಸುದೇವ ನಾರಾಯಣಂ ಆವಾಹಯಾಮಿ ಅಂತ ಹೇಳಿ ಆ ಬ್ರಾಹ್ಮಣನೊಳಗೆ ಆವಾಹನೆ ಮಾಡ್ಲೇಬೇಕು. ಮಾಡಿ ಅವನಿಗೆ ಅರ್ಘ್ಯಪಾದ್ಯಾದಿ ಗಂಧಾಕ್ಷತೆ ಇತ್ಯಾದಿಗಳು ಕೊಟ್ಟಾಗ ಆ ಬ್ರಾಹ್ಮಣನ ಒಳಗೆ ಸನ್ನಿಹಿತರಾಗಿರತಕ್ಕಂಥ ಸಾಕ್ಷಾತ್ ಭಗವಂತನೇ ಅದನ್ನ ಸ್ವೀಕಾರ ಮಾಡ್ತಾನೆ ಅಂತ ಮೊನ್ನೆ ನಾನು ಹೇಳಿದ್ದೆ. ಏನಂತ? ಎಲ್ಲ ಆದ ಮೇಲೆ ವಿಸರ್ಜನೆ ಮಾಡೋದನ್ನ ಸರ್ವತಾ ಮರಿಬಾರ್ದು. ಇವತ್ತು ಎಷ್ಟೋ ಕಡೆ ಅಲಂಕಾರಕ್ಕೆ ಎಲ್ಲ ಆವಾಹನಾದಿಗಳನ್ನು ಮಾಡ್ತಾರೆ, ಆ ಕೊನೆಗೆ ಬ್ರಾಹ್ಮಣರು ಹೋಗಿ ಬರ್ಲಾ ಅಂದ್ರೆ ಅವ್ರ ಪಾಡಿಗೆ ಅವ್ರು ಹೊರಟೋ ಹೇಳೋದು ಕೂಡ ಇಲ್ಲ. ಹಾಗೆ ಮಾಡಿ ಉಪಯೋಗ ಏನು? ಆ ಬ್ರಾಹ್ಮಣರನ್ನ ಕರೆದು ಕೂಡಿಸಿಬಿಟ್ಟು ನಿಮ್ಮ ಒಳಗೆ ಆವಾಹನೆ ಮಾಡಿರ್ತಕ್ಕಂಥ ಅನಿರುದ್ಧ ಪ್ರದ್ಯುಮ್ನ ಶಂಕರ್ಷಣ ವಾಸುದೇವರನ್ನ ಯಾವ್ಯಾವ ಬ್ರಾಹ್ಮಣರು ಯಾವ ಭಗವದ್ ರೂಪಗಳನ್ನ ಆವಾಹನೆ ಮಾಡಿದ್ರು ವಿಸರ್ಜಯಾಮಿ ಅಂತ ಹೇಳಿ ವಿಸರ್ಜನೆ ಮಾಡಿದ್ದೇನೆ ಅಂತ ಅವರಿಗೆ ನಮಸ್ಕಾರ ಮಾಡಿ ಗಾಡಿ ಚಾರ್ಜ್ ಅನ್ನ ಕೊಟ್ಟು ಹೋಗಿ ಬರ್ಬಹುದು ಅಂತ ಹೇಳಿದ್ಮೇಲೆ ಅವರು ಹೊರಡಬೇಕು. ಅಲ್ಲಿ ತನಕ ಹೊರಡುವಾಗಿಲ್ಲ. ಅಲ್ಲಿ ತನಕ ಆ ಬ್ರಾಹ್ಮಣರಲ್ಲಿ ಭಗವಂತನ ಅಂದ್ರೆ ಭಗವಂತನ ಸನ್ನಿಧಾನ ಇರೋದಿಲ್ಲ ಅಂತಲ್ಲ, ಸದಾ ಇರುತ್ತೆ.
ನೀವು ಆವಾಹನೆ ಮಾಡಿರ್ತಕ್ಕಂಥ ರೂಪವನ್ನ ಬಿಡುಗಡೆಗೊಳಿಸ್ಬೇಕು. ಇಲ್ಲ ಅಂತಾದ್ರೆ ಆವಾಹನೆ ಮಾಡಿ ಹಾಗೆ ಬಿಟ್ರಿ ಅಂತಾದ್ರೆ ಅಲ್ಲಿ ಆವಾಹನೆ ಮಾಡಿದ್ಮೇಲೆ ಯಾವ ವ್ಯಕ್ತಿ ಆವಾಹನೆ ಮಾಡಿರ್ತಾನೋ ಅವರಿಗೆ ಅವರ ವಿಸರ್ಜನೆ ಮಾಡುವ ತನಕ ಎಲ್ಲ ಉಪಚಾರಗಳನ್ನು ಕೊಡ್ಬೇಕು. ಈಗ ಹೋದ್ಮೇಲೆ ಅವ್ರು ಯಾರೋ ನಾವ್ ಯಾರು? ಹಾಗಾದ್ರೆ ಅಷ್ಟು ದಿವಸಗಳ ಕಾಲ ಬ್ರಾಹ್ಮಣನ್ನು ಉಪವಾಸ ಹಾಕಿದ ಪಾಪ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇವೆಲ್ಲವನ್ನು ಮಾಡಬೇಕಾಗಿದೆ. ಯಾಕೆ ಎಲ್ಲಿ ಎಲ್ಲಾ ಕಡೆ ಅದನ್ನು ಬಿಟ್ಟಿದ್ದಾರೋ ಗೊತ್ತಿಲ್ಲ. ಗೃಹಾನ್ ಆರಾಧಯದ್ದೇವ ನಾಮ ಮಂತ್ರಾದಿ ಪೂರ್ವ ಒಬ್ಬೊಬ್ಬ ಬ್ರಾಹ್ಮಣರಲ್ಲಿ ಒಂದೊಂದು ನಾಮದಿಂದ ಆವಾಹನೆಯನ್ನ ಮಾಡಿದ್ದಾರಂತೆ. ಅದಕ್ಕೆಲ್ಲ ಕ್ರಮ ಇದೆ. ಏನಂತ ಕ್ರಮ? ದ್ವಾದಶ ಬ್ರಾಹ್ಮಣಾರಾಧನ, ಚತುರ್ವಿಂಶತಿ ಬ್ರಾಹ್ಮಣಾರಾಧನ, ಅಷ್ಟೋತ್ತರ ಶತ ಬ್ರಾಹ್ಮಣಾರಾಧನ ಅಂತೆಲ್ಲ ಇದೆ. ಯಾವ್ಯಾವ ಎಷ್ಟು ಜನ ಬ್ರಾಹ್ಮಣರು ಸಿಗ್ತಾರೆ ಅಷ್ಟು ಭಗವದ್ ರೂಪಗಳ ಆವಾಹನೆ ಮಾಡ್ಬೇಕು. ಈಗ ಒಂದು ಕೆಲಸ ಮಾಡಿ, ಜೀವನದಲ್ಲಿ ಈ ತರ ಅಭ್ಯಾಸ ಮಾಡ್ಕೊಳ್ಳಿ. ಏನು ಅಂತ? ಒಮ್ಮೆಲೆ 1000 ಭಗವದ್ ರೂಪಗಳನ್ನ ಆವಾಹನೆ ಮಾಡಿ ಊಟಕ್ಕೆ ಹಾಕೋ ತಾಕತ್ತಿಲ್ಲ. ನೀವು ಅಂತೂ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬ್ರಾಹ್ಮಣರನ್ನ ಕರೀತಾ ಇರ್ತೀರಿ, ಬ್ರಾಹ್ಮಣರು ನಿಮ್ಮ ಮನೇಲಿ ಊಟ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅಥವಾ ಎಲ್ಲೋ ಹೋಗಿ ಮಠದಲ್ಲಿ ನೀವು ಬ್ರಾಹ್ಮಣರ ಹೆಸರಿನಲ್ಲಿ ಸಂಕಲ್ಪ ಮಾಡಿರ್ತೀರಿ, ಹಣ ಕೊಟ್ಟಿರ್ತೀರಿ. ಯಾವ ಬ್ರಾಹ್ಮಣರಿಗೆ ನೀವು ಊಟಕ್ಕೆ ಹಾಕಬೇಕು ಅಂತ ಅನ್ಕೊಂಡಿದ್ದೀರೋ ನಿಮ್ಮ ಜೀವನದಲ್ಲಿ ಲೆಕ್ಕ ಇಟ್ಕೊಳ್ಳಿ. ವಿಶ್ವಂ ವಿಷ್ಣುರ್ವ ಶಂಕರ ಒಂದು ರೂಪ ಇದೆಯಲ್ಲ. ಮೊದಲು ವಿಶ್ವಾಯ ನಮಃ ವಿಶ್ವಂ ಆವಾಹಯಾಮಿ, ಇವರೊಳಗಿರ್ತಕ್ಕಂಥ ವಿಶ್ವರೂಪನಾದ ಭಗವಂತನಿಗೆ ನಾನು ಊಟಕ್ಕೆ ಹಾಕ್ತಾ ಇದ್ದೇನೆ ಅನುಸಂಧಾನ ಮಾಡ್ಕೊಳ್ಳಿ. ಮಾಡಿಕೊಂಡ ಮೇಲೆ ಆಮೇಲೆ ಊಟ ಆದ್ಮೇಲೆ ಆ ವಿಶ್ವನನ್ನ ವಿಸರ್ಜನೆ ಮಾಡಿದ್ದೇನೆ, ಆ ವಿಶ್ವ ನನ್ನಲ್ಲಿ ಸಂಪೂರ್ಣ ಸನ್ನಿಹಿತನಾಗಿ ನನ್ನ ಇಡೀ ಜೀವನ ಸಾಧನಾ ಮಾರ್ಗದಲ್ಲಿ ತೊಡಗಿಸಲಿ ಅಂತ ಬೇಡ್ಕೊಳ್ಳಿ. ಇನ್ ಯಾವತ್ತೋ ಒಂದಿನ ಯಾವುದೋ ಒಂದು ಬ್ರಾಹ್ಮಣ ಕರೆದು ಊಟಕ್ಕೆ ಹಾಕುವ ಪ್ರಸಂಗ ಬಂತು. ವಿಷ್ಣು ವಿಷ್ಣವೇ ನಮಃ ವಿಷ್ಣು ಆವಾಹಯಾಮಿ ಅಂತ ಮಾಡಿ ಪಾದ ಪೂಜಾ ಇತ್ಯಾದಿಗಳನ್ನ ಮಾಡಿ ಊಟಕ್ಕೆ ಹಾಕಿ ಆಮೇಲೆ ವಿಸರ್ಜನೆ ಮಾಡಿ ಆ ವಿಷ್ಣು ನನ್ನೊಳಗೆ ಸನ್ನಿಹಿತನಾಗಿರ್ಲಿ ಅಂತ. ಹೀಗೆ ನಿಮ್ಮ ಇಡೀ ಆಯುಷ್ಯದಲ್ಲಿ 1000 ಜನ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕೇ ಹಾಕ್ತೀರಿ. ಆಗ ಆ ಒಂದೊಂದು ಬ್ರಾಹ್ಮಣನಲ್ಲಿ ಒಂದೊಂದು ಎಷ್ಟು ಮಾಡಿದ್ದೀವಿ ಅಂತ ಅನ್ನೋದನ್ನ ಲೆಕ್ಕ ಇಟ್ಕೊಳ್ಳಿ. ಮುಂದಿನ ಯಾವ ಭಗವದ್ ರೂಪವನ್ನ ಆವಾಹನೆ ಮಾಡ್ಬೇಕು ಅಂತ ತಲೆಯಲ್ಲಿ ಇಟ್ಕೋಬೇಕು. ಯಾವ್ದಾದ್ರು ಪ್ರಸಂಗ ಬಂದಾಗ ಆ ಬ್ರಾಹ್ಮಣನ ಆರಾಧನೆ ಮಾಡ್ಬೇಕಾದ್ರೆ ಆ ಭಗವದ್ ರೂಪವನ್ನ ಆರಾಧನೆ ಮಾಡ್ಬೇಕು ಅಂತನ್ನುವಂತದ್ದು ಅದ್ಭುತವಾದ ಮಾತುಗಳನ್ನ ಹೇಳ್ತಾರೆ. ಹಾಗೆ ಶ್ರೀನಿವಾಸ ಅಷ್ಟು ಕೋಟಿ ಜನ ಬ್ರಾಹ್ಮಣರು ಬಂದಿದ್ರು ಕೂಡ ಅಷ್ಟು ಜನ ದೇವತೆಗಳಲ್ಲಿ ಒಂದೊಂದು ಭಗವದ್ ರೂಪ ಯಾಕೆ ಮಾಡ್ಬೇಕು, ಅವನಿಗೆ ಯಾಕೆ ಬೇಕು ಅಂದರೆ ನಮಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಹೀಗೆ ಮಾಡಬೇಕು ಎಂಬತಕ್ಕಂತ ಮಾತಿನಲ್ಲಿ ಗೃಹಾನ್ ಆರಾಧಯದ್ದೇವ ನಾಮ ಮಂತ್ರಾಭಿಪೂರ್ವವತ್ ನನಾಮಾನಂದ ಸಂಪೂರ್ಣ ಭಗವಾನ್ ಲೌಕಿಕೀತನು ಪರಿವೇಶಂ ತತಶ್ಚಕ್ರು ಅಷ್ಟೋ ದಿಕ್ಪಾಲಕಸ್ತತ ಪಾತ್ರ ಸಂಸ್ಕಾರ ಪೂರ್ವಂತು ಚಕ್ರುಸ್ತೆ ಪರಿವೇಶಣಂ. ಎಷ್ಟು ಅದ್ಭುತವಾದ ಮಾತು. ಯಾವುದೇ ಪಾತ್ರೆಯಲ್ಲಿ ನೀವು ಬಡಿಸ್ಬೇಕಾದ್ರೆ ಬಾಳೆಲೆ ಇರ್ಬೋದು, ಹಲಸಿನೆಲೆ ಇರ್ಬೋದು, ಮುತ್ತುಗದೆಲೆ ಇರ್ಬೋದು, ಅದಕ್ಕೆ ಪಾತ್ರ ಸಂಸ್ಕಾರ ಪೂರ್ವಂಚ, ಪಾತ್ರ ಸಂಸ್ಕಾರ ಆಗಬೇಕು ಅಂದ್ರೆ ಅಭಿಗಾರ ಆಗಬೇಕು. ಯಾಕೆ ಅಭಿಗಾರ ಆಗ್ಬೇಕು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಆ ನರಸಿಂಹಾರಾಧನೆ ಮಾಡುವಾಗ ಊಟ ಕೂಡುವಾಗ ನೀವೇನ್ ಹೇಳ್ತೀರಿ? ಬ್ರಾಹ್ಮಣನ ತೀರ್ಥ ಎಲ್ಲ ಹಾಕಿದ್ಮೇಲೆ ಗೋವಿಂದ ಅಂತಂತೀರ ಇಲ್ವಾ? ಗೋವಿಂದ ಅಂತ, ಲಕ್ಷ್ಮೀ ರಮಣ ಗೋವಿಂದ ಅಂತ ಹೇಳ್ತೀರಿ. ಗೋವಿಂದಾನಿ ಗೋವಿಂದ ಅಂತ ಒಂದೊಂದು ದೇಶಾಚಾರದಲ್ಲಿ ಅದನ್ನ ಹೇಳ್ತಾರೆ. ಆ ಗೋವಿಂದ ಶಬ್ದ ಯಾಕೆ ಅಂದರೆ ಆ ಭಗವಂತನ ಅನುಗ್ರಹದಿಂದ ಇವತ್ತು ಬ್ರಾಹ್ಮಣರ ಭೋಜನ ನಡೀತದೆ. ಹೇಗೆ ಅಂತ ಕೇಳಿದಾಗ ಗೋವು ಅನ್ನುವ ವಸ್ತುವೇ ಇಲ್ಲ ಅಂತ ಇಟ್ಕೊಳ್ಳಿ. ನಾವೇನು ಊಟಕ್ಕೆ ಹಾಕ್ತಿದ್ವಿ? ಯಾಕೆಂದ್ರೆ ಊಟ ಕೂತಾಗ ಎಲೆ ಸಂಸ್ಕಾರ ಆಗ್ಬೇಕು, ತುಪ್ಪ ಅಭಿಗಾರ ಆಗ್ಬೇಕು. ಅನ್ನ ಎಲ್ಲ ಬಡಿಸಿ ಆಗಿದೆ, ಇನ್ನು ಕೂಡ್ರಿ ಅಂತ ತೀರ್ಥ ಹಾಕ್ಬೇಕಾದ್ರೆ ಮತ್ತೆ ಅಭಿಗಾರ ಆಗ್ಬೇಕು. ಸಾರ ಹಾಕ್ಬೇಕಾದ್ರೆ ಅಭಿಗಾರ, ಹೋಳಿಗೆ ಹಾಕ್ಬೇಕಾದ್ರೆ ಅಭಿಗಾರ ಆಗ್ಬೇಕು. ಎಷ್ಟು ಕಡೆ ಹೋಗ್ಲಿ ಹುಗ್ಗಿ ಮಾಡಿದ್ರಿ ಬೆಂಡೆ ಹಾಕ್ಬೇಕು, ಆಮೇಲೆ ಮೊಸರು, ಹೀಗೆಲ್ಲ ಆಗಿ ಊಟ ಮುಗಿಯಿತು. ಮಜ್ಜಿಗೆ ಅಂತೂ ಮೊಸರು ಮಜ್ಜಿಗೆನೋ ಅಂತೂ ಗೋವಿನಿಂದ ಉತ್ಪನ್ನವಾಗಿರತಕ್ಕಂತಹ ಪದಾರ್ಥಗಳಿಲ್ಲದೆ ಯಾವ ಊಟವೂ ಇಲ್ಲ ಬ್ರಾಹ್ಮಣರ ಭೋಜನ. ಅದನ್ನ ಕವಳೆ ಗೋವಿಂದ ನಾಮ ಸಂಗೀತ ಒಂದೊಂದು ತುತ್ತಲ್ಲೂ ಆ ಚಿಂತನೆ ಮಾಡ್ಬೇಕಂತೆ. ಸ್ವಾಮಿ ಈ ಒಂದು ತುತ್ತು ಒಳಗ್ ಹೋಗ್ಬೇಕಾದ್ರೆ ಗೋವೆ ಇಲ್ದಿದ್ರೆ ಈ ತುತ್ತೆ ಹೋಗ್ತಿರ್ಲಿಲ್ಲ. ಈ ತುತ್ತು ಎಲ್ಲಿಂದ ಬಂತು? ನೀನ್ ರಕ್ಷಣೆ ಮಾಡಿದ್ದರಿಂದ, ನೀನ್ ರಕ್ಷಣೆ ಮಾಡಿದ್ದರಿಂದ ಅಂತ ಕೃತಜ್ಞತೆಯನ್ನ ಪ್ರತಿ ಒಬ್ಬ ಬ್ರಾಹ್ಮಣ ಸಲ್ಲಿಸಬೇಕಂತೆ. ಊಟ ಕೂತಾಗ ಗೋವಿಂದ 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 ನಾಮ ಸಂಕೀರ್ತನೆ ಯಾಕೆ ಮಾಡಬೇಕು ಅಂತ ಅನ್ನುವಂತ. ಆಮೇಲೆ ಪರಿವೇಶನಂ ಚಕ್ರುಹು, ಆಮೇಲೆ ಏನ್ ಮಾಡಿದ್ದಾರೆ? ಬಡಿಸಿಬಿಟ್ಟಿದ್ದಾರಂತೆ. ಉಪ್ಪಿನಿಂದ ತುಪ್ಪದವರೆಗೆ ಸಕಲವನ್ನೂ ಬಡಿಸಿಬಿಟ್ಟಿದ್ದಾರೆ. ನೈವೇದ್ಯ ಆಗಿದೆ. ಏನು ಅಂತ ಎಲ್ಲವನ್ನು ಬಡಿಸಿ ನೈವೇದ್ಯ ಆಗಬೇಕಲ್ಲ.
ಕೆಲವು ಪಾತ್ರೆಗೆ ಮಾಡ್ತಾರೆ. ತಪ್ಪು. ತಟ್ಟೆಯಲ್ಲಿ ಬಡಿಸಿಕೊಂಡು ಬಂದೇ ನೈವೇದ್ಯಾದಿಗಳು ಆಗಬೇಕು. ಅನಿವಾರ್ಯ. ದೊಡ್ಡ ದೊಡ್ಡ ಕಾಡೆ ಆಗೋದಿಲ್ಲ ಅಂತಂದಾಗ ಬೇರೆ. ಆದರೆ ತಟ್ಟೆಯಲ್ಲಿ ಬಡಿಸಿಕೊಂಡು ಬಂದು ನೈವೇದ್ಯ ಮಾಡತಕ್ಕಂಥದ್ದು ಪರಮಶ್ರೇಷ್ಠ. ಲವಣಂತು ಸಮಾರಭ್ಯ ಘೃತಾಂತಂ ಬ್ರಹ್ಮವಾದಿನಾಂ ಪರಿವೇಶಂಚ ಸಂಪೂರ್ಣಂ ಆಕರ್ಣ್ಯಾಗ್ನಿಮುಖಾತ್ ಹರಿಹಿ. ಆಮೇಲೆ ದೇವರಿಗೆ ಸಮರ್ಪಣೆ ಮಾಡ್ಬೇಕು. ಏನು ಅಂತ? ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಟಃ ತ್ರೀಲೋಕಾನ್ ವ್ಯಾಪ್ತ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ. ಈ ಶ್ಲೋಕವನ್ನ ಹೇಳಿಕೊಂಡು ಮನೆಯಲ್ಲಿ ಪ್ರತಿನಿತ್ಯ ನಾವು ಏನು ತಿನ್ನಬೇಕು ಈ ಶ್ಲೋಕ ಹೇಳ್ಕೊಡ್ತೀವಿ. ಒಂದು ಹಣ್ಣು ತಿನ್ನಬೇಕು, ಯೋಚನೆ ಮಾಡಬೇಡಿ. ಆ ಹಣ್ಣು ತಿನ್ನುವಾಗ ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಟಃ ತ್ರೀಲೋಕಾನ್ ವ್ಯಾಪ್ತ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ ಅಂತ ಹೇಳ್ಕೊಳ್ತೀವಿ. ಅದು ದೋಷ ಆಗಲ್ಲ. ಇಲ್ದಿದ್ರೆ ಆ ಹಣ್ಣು ತಿನ್ನೋದ್ರಲ್ಲಿ ಅದು ಯಾವ ದೋಷಗಳಿರ್ತದೋ ಏನೋ ಗೊತ್ತಿಲ್ಲ. ಈಗಂತೂ ಸಿಕ್ಕಾಪಟ್ಟೆ ಆ ತುರುಕುರಂದು ಗೋವಿಂದ ಏನೇನೋ ಇಂಜೆಕ್ಷನ್ ಬೇರೆ ಕೊಟ್ಟು ಹಾಳು ಮಾಡಿ ಹಾಕ್ತಾರೆ. ಏನೇನೋ ಗೊತ್ತಿಲ್ಲ. ಅಂತೂ ಎಲ್ಲಾ ದೋಷಗಳನ್ನು ಪರಿಹಾರ ಮಾಡ್ಲಿಕ್ಕೆ ಇರುವಂತ ಒಂದೇ ಒಂದು ದಾರಿ ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀಲೋಕಾನ್ ವ್ಯಾಪ್ತ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ ಅಂತ ಈ ರೀತಿಯಾಗಿ ಆ ದೇವರ ಸ್ಮರಣೆಯನ್ನ ಮಾಡಬೇಕು. ಇತ್ತಂ ಕೃಷ್ಣಾರ್ಪಣಂ ಚಕ್ರೇ ನೃಸಿಂಹಾಯ ವಿಷ್ಣವೇ. ಆ ನರಸಿಂಹನಿಗೆ ಕೃಷ್ಣಾರ್ಪಣ ಅಂತ ಅಂದು ಬಿಟ್ಟಿದ್ದಾರೆ. ಎಲ್ಲ ಕೃಷ್ಣಾರ್ಪಣ ಅಂತ ಹೇಳಿ ಊಟಾದಿಗಳನ್ನ ಬಡಿಸಿದ್ದಾರೆ. ಅನೇಕ ರೀತಿಯಲ್ಲಿ ಊಟಾದಿಗಳನ್ನ ಮಾಡುತ್ತಾ ಆ ಬ್ರಾಹ್ಮಣ ಭೋಜನಾದಿಗಳನ್ನ ಮಾಡಿಸಿದ್ದಾರೆ. ಆ ಬ್ರಾಹ್ಮಣ ಭೋಜನಾದಿಗಳನ್ನು ಮಾಡಿಸಿದಾಗ ಯಾವ ರೀತಿಯಾಗಿ ಆ ಭೋಜನಾದಿಗಳಲ್ಲಿ ಅನುಸಂಧಾನಗಳು ಬರ್ತಿತ್ತು, ಯಾವ ಪದಾರ್ಥಗಳಲ್ಲಿ ಯಾವ ಪದಾರ್ಥವನ್ನು ತಿನ್ನುವಾಗ ಎಷ್ಟು ಅದ್ಭುತ ಅಂತಂದ್ರೆ ಆ ವ್ಯಾಖ್ಯಾನಕಾರ ಹೇಳ್ತಾರೆ. ಇವತ್ತು ನೋಡಿ, ಭಗವಂತ ತಾನೇ ಬ್ರಾಹ್ಮಣರೊಳಗೆ ಕೂತ್ಕೊಂಡು ಊಟ ಮಾಡ್ತಾನಂತೆ. ಹೇಗೆ ಗೊತ್ತಾ? ಐತರೇಯೋಪನಿಷತ್ತಿಗೆ ಭಾಷ್ಯವನ್ನ ಬರೆಯುವಾಗ ಶ್ರೀಮದ್ ಆಚಾರ್ಯರು ಬರೀತಾರೆ, ಅದನಾಗ್ರಾಣ ದೃಷ್ಟಾಕ್ಯ ಭೋಗತ್ರಯ ವಿಭಾಗತಃ. ಏನು ಅದ್ಭುತವಾದ ಮಾತು ನೋಡಿ. ಅಂದ್ರೆ ಭಗವಂತ ಕಣ್ಣಿನಲ್ಲಿ ಕಪಿಲ ಅಂತ ಒಬ್ಬ ಭಗವಂತ, ಆ ಕಪಿಲ ರೂಪನಾದಂತ ಭಗವಂತ ಪದಾರ್ಥಗಳು ನೋಡ್ತಾನೆ. ತಾನು ನೋಡೋದೇ ಅವನು ಭೋಗ. ಆಗ್ರಾಣ ನರಕೇಸರಿ, ಮೂಗಿನಲ್ಲಿ ನರಸಿಂಹದೇವರು ಆಗ್ರಹಣ ಮಾಡ್ತಾ ಇದು ಮಾಡ್ತಾರಂತೆ. ಹೀಗೆ ಆ ಭಗವಂತನ ಭೋಗದ ಸಾಮ್ರಾಜ್ಯವೇ ಬೇರೆ. ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಊಟ ಮಾಡ್ತಾನೆ. ನಾವು ಕೂಡ ಆ ಪದಾರ್ಥಗಳ ಒಳಗಿರ್ತಕ್ಕಂಥ ಭಗವಂತ ನಮ್ಮ ಒಳಗಿರ್ತಕ್ಕಂಥ ಬಿಂಬನಲ್ಲಿ ಐಕ್ಯ ಹೊಂದಿದ ಅನ್ನೋದೇ ಊಟ. ಯಾವ ಯಾವ ಭಗವತ್ ರೂಪಗಳು ನಮ್ಮ ಬಿಂಬನಲ್ಲಿ ಐಕ್ಯ ಹೊಂದಿತು. ಈಗ ಉಪ್ಪು ತಿಂದೆ ಎತ್ತಿಟ್ಕೊಳ್ಳ, ಉಪ್ಪಿನಲ್ಲಿ ಯಾರು ನಿವೃತ್ತಿ, ನಿವೃತ್ತಿ ಒಳಗೆ ಯಾರು ಜನಾರ್ದನ. ಆ ಜನಾರ್ದನ ಎಷ್ಟು ಕೊಟ್ರು ಇಷ್ಟೇ ಜಾಸ್ತಿ ಬರೋದು. ಏನಮ್ಮ ತಾಯಿ ಮಾತಾಡ್ತಿರಲ್ಲಮ್ಮ, ಏನಮ್ಮ ಯಾರು ಆಫ್ ಮಾಡ್ಕೊಳ್ಳಮ್ಮ, ವರಮಹಾಲಕ್ಷ್ಮಿ ಆಫ್ ಮಾಡ್ಕೊಳ್ರಮ್ಮ. ಹರೇ ಶ್ರೀನಿವಾಸ. ಈ ರೀತಿಯಾಗಿ ಭಗವಂತನ ನೈವೇದ್ಯದ ಚಿಂತನೆಯನ್ನ ನಮ್ಗೆ ಹೇಳ್ತಾರೆ. ಅನೇಕ ಅದ್ಭುತವಾದ ವಿಚಾರಗಳನ್ನು ಹೇಳುವವರಿದ್ದಾರೆ, ಮುಂದೆ ಕೂಡ ಹೇಳುವವರಿದ್ದಾರೆ. ಆದ್ದರಿಂದ ಅಂತಹ ಭಗವಂತನ ವಿಚಾರವನ್ನ, ಆ ವಿವಾಹ ಕಾರ್ಯವನ್ನ, ಯಾಕೆಂದ್ರೆ 25ಕ್ಕೆ ಇದರ ಮಹಾಮಂಗಲ ಮಹೋತ್ಸವ ಅಷ್ಟರೊಳಗೆ ಮುಗಿಬೇಕಾಗಿದೆ. ಹಾಗಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ ತಿಳಿಯುವಂತ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ, ಅಸ್ಮತ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀದೇವಿ ಭೂದೇವಿ ಸಮೇತನಾದ ಪದ್ಮಾವತಿ ಸಹಿತನಾದ ಶ್ರೀನಿವಾಸ ದೇವರ ಅಡಿದಾವರೆಗಳಲ್ಲಿ ಈ ನುಡಿಕುಸುಮಗಳನ್ನು ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣ ಮಸ್ತು. ಹರೇ ಶ್ರೀನಿವಾಸ. ಇವತ್ತಿನ ಗುರುಗಳು ಷಣ್ಮುಖರಿಂದ ಹಿಡಿದು